ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಕಾಯಿ ಹಾಲು ಈ ಥರ ದ್ರಾಕ್ಷಿ ಉಬ್ಬಿ ಬರ್ತಾವ್ರಿ ಇವು. ಅದೇ ಅಳತೆಯಲ್ಲಿ 1 ಕಪ್ಪು ಬೆಲ್ಲ ಅಂದರೆ ಸ್ವಲ್ಪ ಪುಟ್ಟಿ ತೊಗೊಂಡಿನಿ. 1 ಕಪ್ಪು ಹಂಗೆ ಹಾಕೋದ್ರಲ್ಲಿಂದ ಪಾಯಸಕ್ಕೆ ಥಿಕ್ನೆಸ್ ಬರುತ್ತೆ. ನಾನು ಹಂಗೆ ಹಾಕ್ತೀನಿ ನೋಡ್ರಿ. ಇದನ್ನ ಇವಾಗ ಸೈಡ್ ನೋಡ್ರಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಪಾಯಸ ಈ ಥರ ರೆಡಿ ಆಯಿತು. ಶರಣ್ರಿ ನಮ್ಮೆಲ್ಲ ಕನ್ನಡ ಮಂದಿಗೂ. ಇವತ್ತು ನೋಡ್ರಿ ನಾನು ಒಂದು ಸಾಂಪ್ರದಾಯಿಕ ಸಿಹಿ ಪದಾರ್ಥ ಪಾಯಸ ಅಂತ ಹೇಳ್ಬೋದು. ಹೆಸರುಬೇಳೆ ಪಾಯಸ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ಹೆಸರುಬೇಳೆ ಪಾಯಸಕ್ಕೆ ಮಾಡೋಕೆ ನಾ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿನಿ ಅನ್ನೋದನ್ನು ತೋರಿಸ್ತೀನಿ. ಬರ್ರಿ ನೋಡೋಣ. 1 ಕಪ್ಪು ಹೆಸರುಬೇಳೆ ತೊಗೊಂಡಿನಿ ನೋಡ್ರಿ. ಅದೇ ಅಳತೆಯಲ್ಲಿ 1 ಕಪ್ಪು ಬೆಲ್ಲ ಅಂದರೆ ಸ್ವಲ್ಪ ಕುಟ್ಟಿ ತೊಗೊಂಡಿನಿ. 1 ಕಪ್ಪು ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಗೋಡಂಬಿ, ಆಮೇಲೆ ಕಟ್ ಮಾಡಿಟ್ಕೊಂಡಿರ್ತಕ್ಕಂತಹ ಬಾದಾಮಿ, ಒಂದು 4 ಏಲಕ್ಕಿ, 2 ಲವಂಗ, ಅದೇ ಥರ ಒಣ ದ್ರಾಕ್ಷಿ, ಒಂದು ಸ್ವಲ್ಪ ನೀರು ಬೇಕಾಗ್ತದೆ, ಆಮೇಲೆ ಒಂದು ಸ್ವಲ್ಪ ತುಪ್ಪ ಬೇಕಾಗ್ತದೆ. ಫಸ್ಟು ನಾನೀಗ ಈ ಹಸಿ ಕೊಬ್ಬರಿ ಏನಾದಲ್ರಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಹಾಲು ಮಾಡ್ಕೊಂಡು ಬರ್ತೀನಿ ನೋಡ್ರಿ. 1 ಕಪ್ ಕೊಬ್ಬರಿ, ಇದ್ರೊಳಗೆ ಏನು ಏಲಕ್ಕಿ ತೊಗೊಂಡಿದ್ವಲ್ರಿ, ಈ ಏಲಕ್ಕಿನೂ ಸಹ ಇದರೊಳಗೆ ಮಿಕ್ಸಿ ಒಳಗೆ ಹಾಕ್ಕೊತೀನಿ ನೋಡ್ರಿ. ನಾನು ಫಸ್ಟ್ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಬರ್ರಿ, ಹಾಕ್ಕೊಂಬಂದು ತೋರಿಸ್ತೀನಂತ ನೋಡ್ರಿ. ನಾನೀಗ ಕೊಬ್ಬರಿನ ಈ ಥರ ಮಿಕ್ಸಿಗೆ ಹಾಕ್ಕೊಂಬಂದಿನಿ ನೋಡ್ರಿ. ಅಗದಿ ಸಣ್ಣಾಗಿ ಮಿಕ್ಸಿಗೆ ಹಾಕ್ಬೇಕು ನೋಡ್ರಿ. ಇದನ್ನ ಕೆಲವೊಬ್ರು ಸೋಸ್ಕೊಂತಾರೆ, ಕೆಲವೊಬ್ರು ಹಂಗೆ ಹಾಕ್ತಾರೆ. ಹಂಗೆ ಹಾಕೋದ್ರಲ್ಲಿಂದ ಪಾಯಸಕ್ಕೆ ಥಿಕ್ನೆಸ್ ಬರುತ್ತೆ. ನಾನು ಹಂಗೆ ಹಾಕ್ತೀನಿ ನೋಡ್ರಿ. ಇದನ್ನ ಇವಾಗ ಸೈಡಿಗೆ ಇಟ್ಟು ಫಸ್ಟು ನಾವು ಈಗೇನು ಹೆಸರುಬೇಳೆ ತೊಗೊಂಡಿವಲ್ರಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಯಾವ ಥರ ಅಂತ ತೋರಿಸ್ತೀನಿ ಬರ್ರಿ. ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಡ್ತೀನಿ ನೋಡ್ರಿ. ಈ ಕಡಾಯಿ ಒಳಗೆ ಈಗ 1 ಕಪ್ ಏನು ಹೆಸರುಬೇಳೆ ತೊಗೊಂಡಿವಲ್ರಿ ಇವನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಡ್ರೈ ರೋಸ್ಟ್ ಮಾಡ್ಬೇಕು ಇವನ್ನ. ಇದು ಯಾವ ಥರ ಹುರ್ಕೋಬೇಕಂದ್ರೆ, ಹುರಿಬೇಕಾದ್ರೆ ನಮ್ಗೆ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ ನೋಡ್ರಿ. ಸ್ಮೆಲ್ ಬರೋ ತನಕ ಇವನ್ನ ಹುರ್ಕೋಬೇಕು, ಭಾಳ ಒತ್ತಿಸ್ಬಾರ್ದು. ಇವಾಗ ನೋಡ್ರಿ ಕಲರ್ನು ಚೇಂಜ್ ಆದವು, ಸ್ಮೆಲ್ಲನ್ನು ಗಮ್ ಅಂತ ಬರಾಕತ್ತದ ನೋಡ್ರಿ. ಇವಾಗ ಇದನ್ನು ನಾವು ಆಫ್ ಮಾಡ್ಕೊಂಡ್ಬಿಡೋಣ ನೋಡ್ರಿ. ಇವಾಗೇನು ನಾವು ಹೆಸರುಬೇಳೆ ಹುರ್ಕೊಂಡಿವಲ್ರಿ ಅದೇ ಕಡಾಯಿ ಒಳಗೆ ಒಂದು 2 ಸ್ಪೂನ್ನಷ್ಟು ನಾನು ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನೆಲ್ಲ ಫ್ರೈ ಮಾಡ್ಕೊತೀನಿ ನೋಡ್ರಿ. ಇವಾಗ ಫಸ್ಟು ಗೋಡಂಬಿ ಹಾಕ್ತೀನಿ ರೀ. ಇವು ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ನೀಟಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಇವಾಗ ಇವು ಸ್ವಲ್ಪ ಕಲರ್ ಚೇಂಜ್ ಆದವು ನೋಡ್ರಿ. ಈಗ ಕಟ್ ಮಾಡಿರ್ತಕ್ಕಂಥ ಬಾದಾಮಿ ಹಾಕಾಕತ್ತೀನಿ ನೋಡ್ರಿ ನಾನು. ಇವೆರಡು ಸ್ವಲ್ಪ ಕಲರ್ ಬಂದಮೇಲೆ ದ್ರಾಕ್ಷಿ ಹಾಕ್ಬೇಕು ನೋಡ್ರಿ. ಯಾಕಂದ್ರೆ ದ್ರಾಕ್ಷಿ ಬೇಗ ಒತ್ತಿ ಬಿಡ್ತಾವ್ರಿ ಅವು, ಹಂಗಾಗಿ ದ್ರಾಕ್ಷಿ ಲಾಸ್ಟಿಗೆ ಹಾಕ್ಬೇಕು ನೋಡ್ರಿ. ಇವು ಚೆಂದಾಗಿ ಕಲರ್ ಬರಾಕತ್ತಾವ. ಈಗ ದ್ರಾಕ್ಷಿ ಹಾಕ್ತೀನಿ ನೋಡ್ರಿ. ದ್ರಾಕ್ಷಿ ಹಾಕಿ ಇವನು ಸಹ 1 ನಿಮಿಷ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈಗ ಈ ಥರ ದ್ರಾಕ್ಷಿ ಉಬ್ಬಿ ಬರ್ತಾವ್ರಿ ಇವು. ಈಗ ಇದನ್ನ ನಾವು ಆಫ್ ಮಾಡ್ಕೊಂಡ್ಬಿಡೋಣ ನೋಡ್ರಿ. ದ್ರಾಕ್ಷಿ ಗೋಡಂಬಿ ಬಾದಾಮಿ ಚಂದ ಕಲರ್ ಬಂದಾವ ನೋಡ್ರಿ. ಇವಾಗ ಇದನ್ನ ಆಫ್ ಮಾಡಮ್ರಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರೆ ಗೊತ್ತಾಗ್ತಿರ್ತಾವ ನೋಡ್ರಿ. ಈಗ ನೋಡ್ರಿ ನಾನು ಇದೇನು ಹೆಸರುಬೇಳೆ ಹುರಿದು ತೊಗೊಂಡಿನಲ್ರಿ ಅದನ್ನು 1 ಕಪ್ ಹೆಸರುಬೇಳೆನ ಈ ಥರ ಕುಕ್ಕರಿಗೆ ಹಾಕಿ ಇದೇ ಬಟ್ಲಲ್ಲೇ 3 ಬಟ್ಲಾಗಷ್ಟು ನೀರು ಹಾಕ್ತೀನಿ ನೋಡ್ರಿ. ನಾನು ಇವಾಗ ಇದರಲ್ಲೇ ಮೆಜರ್ಮೆಂಟ್ ತೊಗೋಬೇಕು ನೋಡ್ರಿ. 3 ಬಟ್ಲು ನೀರು ಹಾಕ್ತೀನಿ ನೋಡ್ರಿ. ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಕೂಗಿಸ್ಕೊಂತೀನಿ ನೋಡ್ರಿ. ಇವಾಗ ನೋಡ್ರಿ ನಾನು ಇದನ್ನ ಕುಕ್ಕರ್ ಸ್ಟವ್ ಮೇಲಿಟ್ಟು 3 ವಿಸಿಲ್ ಬರ್ಸ್ಕೊಂತೀನಿ ನೋಡ್ರಿ. ಈಗ ಹೆಸರುಬೇಳೆ ಕುದಿಯಾಕಿಟ್ಟಿವಿ ನೋಡ್ರಿ. ಅಷ್ಟೊತ್ತರಲ್ಲೇ ನಾವು ಪಾಕ ರೆಡಿ ಮಾಡ್ಬೇಕೀಗ. ಪಾಕ ಮಾಡಕ್ಕೆ ಆ ಕಡೆ ಒಂದು ಪಾತ್ರೆ ಇಡ್ತೀನಿ ರೀ, ತೋರಿಸ್ತೀನಿ ಬರ್ರಿ ನಿಮಗೆ.
ಈಗ ನೋಡ್ರಿ ಆ ಕಡೆ ಹೆಸರು ಬೇಳೆ ಕುದಿಯಕ್ಕೆ ಇಟ್ಟೇನಲ್ರಿ, ಈ ಕಡೆ ಪಾಕ ರೆಡಿ ಮಾಡ್ಬೇಕು ನೋಡ್ರಿ. ಪಾಕ ರೆಡಿ ಮಾಡಕ್ ನಾನು ಮತ್ತೆ ಅದೇ ಕಡಾಯಿ ಇಟ್ಕೊಂಡು ಅದ್ರೊಳಗ ಬೆಲ್ಲ ಹಾಕಕತ್ತೀನಿ ನೋಡ್ರಿ. ಬೆಲ್ಲ, ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು ನೋಡ್ರಿ, ಪಾಕಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು. ಇವಾಗಿದು ಬೆಲ್ಲ ಕರಗಿಲ್ರಿ, ಕರಗಿದ ತಕ್ಷಣ ಸೋಸ್ಕೊಳ ಇದಂತ. ಈಗ ನೋಡ್ರಿ ಇಲ್ಲಿ ಕಂಪ್ಲೀಟ್ ಆಗಿ ಪಾಕ ರೆಡಿ ಆಗ್ಯದ ನೋಡ್ರಿ. ಇದನ್ನ ಆಫ್ ಮಾಡಿ ಇವಾಗ ಸೋಸ್ಕೊಂಡ್ರಿ. ಒಂದು ವಿಸಿಲ್ ಆಯ್ತು ನೋಡ್ರಿ, ಇನ್ನ 2 ವಿಸಿಲ್ ಆದ ತಕ್ಷಣ ಆಫ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಪಾಕ ಏನ್ ರೆಡಿ ಆಗ್ಯದಲ್ರಿ, ಇದನ್ನ ಸೋಸ್ಕೊಂತೀನಿ ನೋಡ್ರಿ ನಾನು. ಈಗ ಸೋಸ್ಕೊಂಡ್ಮೇಲೆ ಈ ತರ ಪಾಕ ರೆಡಿ ಆಯ್ತು ನೋಡ್ರಿ. ಈಗ ಹೆಸರು ಬೇಳೆ ಕುದ್ದವ್ರಿ, ಅದನ್ನ ಓಪನ್ ಮಾಡೋಣ ರೀ. ಇವಾಗ ನೋಡ್ರಿ 3 ವಿಸಿಲ್ ಆದ್ಮೇಲೆ ಲಿಡ್ ಓಪನ್ ಮಾಡಿ ನೋಡಿದ್ರೆ ಈ ತರ ಕುದ್ದದ್ ನೋಡ್ರಿ. ಇದನ್ನ ಇನ್ನೊಂದ್ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ನೋಡ್ರಿ. ಈ ತರ ಸ್ಮ್ಯಾಶರ್ ತಗೊಂಡು ರೆಡಿ ಆಯ್ತು ನೋಡ್ರಿ. ಈಗ ನಾವು ಈ ಹೆಸರು ಬೇಳೆನ ಮತ್ತೆ ಅದೇ ಕಡಾಯಿಗೆ ಹಾಕೊಂತೀನಿ ನೋಡ್ರಿ ನಾನು. ಈಗ ನೋಡ್ರಿ ಕಡಾಯಿಗೆ ಕುದ್ದಿರೋದು ಹೆಸರು ಬೇಳೆ ಹಾಕೊಂಡಿನಲ್ರಿ, ಅದ್ರೊಳಗೆ ಈ ಬೆಲ್ಲದ ಪಾಕನ ಮಿಕ್ಸ್ ಮಾಡಮ್ರಿ. ನೋಡ್ರಿ ಈ ತರ ಸ್ವಲ್ಪ ಹಳಸಾಗುತ್ತೆ ನೋಡ್ರಿ. ಈಗ ಬೆಲ್ಲದ ಪಾಕ ಹಾಕಿದ್ಮೇಲೆ ಈಗ ಇನ್ನೊಂದು ಸ್ವಲ್ಪ ಕುದಿಸ್ಬೇಕ್ರಿ ನಾವು ಇದನ್ನ. ನೆಕ್ಸ್ಟ್ ನೋಡ್ರಿ ನಾವು ಇದರಲ್ಲಿ ಏನು ಹಸಿ ತೆಂಗಿನಕಾಯಿ ರುಬ್ಕೊಂಡ್ ಬಂದಿದ್ವಲ್ರಿ, ಅದನ್ನು ಇದರಲ್ಲಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಕಾಯಿ ಹಾಲು, ನೋಡ್ರಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಪಾಯಸಕ್ಕೆ ಒಂದು ಒಳ್ಳೆ ಕಲರ್ ಬಂತು ನೋಡ್ರಿ ಇವಾಗ ಕಾಯಿ ಹಾಲು ಹಾಕಿದ್ಮೇಲೆ. ಈಗ ನಾವು ತುಪ್ಪದೊಳಗೆ ಏನು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಹುರಿದಿಟ್ಟಿದ್ವಲ್ರಿ, ಅವನ್ನ ಮಿಕ್ಸ್ ಮಾಡ್ಕೊಳ್ಳೋದು ನೋಡ್ರಿ. ನೋಡ್ರಿ ಈಗ ನಮ್ದು ಹೆಸರುಬೇಳೆ ಪಾಯಸ ರೆಡಿ ಆಯ್ತು ನೋಡ್ರಿ. ಸ್ಮೆಲ್ ಅಂತೂ ದಮ್ ಅಂತ ಬರಾಕತ್ತದ ನೋಡ್ರಿ. ನೋಡ್ರಿ ಈ ತರ ಕನ್ಸಿಸ್ಟೆನ್ಸಿ ಇರ್ಬೇಕು ನೋಡ್ರಿ, ಬಹಳ ಗಟ್ಟಿ ಆಗ್ಬಾರ್ದ್ರಿ. ಪಾಯಸ ಯಾವಾಗ್ಲೂ ಕುಡಿಯೋ ತರ ಇರ್ಬೇಕು ನೋಡ್ರಿ. ನೋಡ್ರಿ ಈಗ ನಾನು ಇದನ್ನ ಒಂದು ಬೌಲಿಗೆ ಸರ್ವ್ ಮಾಡ್ತೇನೆ ರೀ. ನೋಡ್ರಿ ಫ್ರೆಂಡ್ಸ್, ಫೈನಲ್ ಆಗಿ ನಮ್ಮ ಪಾಯಸ ಈ ತರ ರೆಡಿ ಆಯ್ತು. ಇಲ್ಲಿ ತನಕ ನೋಡಿದ್ರಲ್ರಿ ಹೆಸರುಬೇಳೆ ಪಾಯಸ ರೆಸಿಪಿ. ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಅಂದರೆ, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡಕತ್ತಿರಲ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಇದೇ ಥರ ನನಗೆ ಸಪೋರ್ಟ್ ಮಾಡಿರಿ. ಮುಂದೆ ಯಾವ ರೆಸಿಪಿ ಬೇಕನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.